ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ಒಂದು ಒಳ್ಳೆ ಹೆಲ್ದಿ ರೆಸಿಪಿಯನ್ನು ಮಾಡೋಣ. ಓಟ್ಸ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ತುಂಬ ಹೆಲ್ದಿ, ಟೇಸ್ಟಿ ಮತ್ತು ಕ್ವಿಕ್ಕಾಗಿ ಆಗುತ್ತೆ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತವೆ. ಓಟ್ಸನ್ನು ನೀಟಾಗಿ ಕೆಂಪಗಾಗುವಷ್ಟು ಹುರಿದು ಒಂದು ತಟ್ಟೆಗೆ ವರ್ಗಾಯಿಸ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯಲಿಕ್ಕಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮೆಣಸಿನ್ಕಾಯಿ ಉದ್ದುದ್ದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಇವಾಗ ಪೊಟ್ಯಾಟೊ ಮೇಲಿನ ಸಿಪ್ಪೆ ಎಲ್ಲ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್, ಟೊಮ್ಯಾಟೊ ಎಲ್ಲವೂ ನೀಟಾಗಿ ಮೆಲ್ಟ್ ಆಗಬೇಕು, ಮೆತ್ತಗಾಗಬೇಕು. ತರಕಾರಿ ಅಷ್ಟರವರೆಗೂ ಬೇಯಿಸ್ಕೊಳ್ಬೇಕು ಅದೆಲ್ಲ. ಚಿಟಿಕೆ ಅರಿಶಿನ ಹಾಕ್ಕೊಂಡೆ. ಇವಾಗ ನೆನೆಸಿಟ್ಟಿರೋ ಬಟಾಣಿ ಕಾಳನ್ನು ಹಾಕ್ತಾ ಇರೋದು. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ತರಕಾರಿ ಎಲ್ಲವೂ ಮೆತ್ತಗಾಗುವವರೆಗೂ ಸಣ್ಣಗೆ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಈಗ 1.5 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ತೆಗೆದುಕೊಂಡಿರೋದು 1 ಕಪ್ ಓಟ್ಸ್, ಅದಕ್ಕೆ 1.5 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೀಟಾಗಿ ಕುದಿ ಬರಬೇಕು. ಈ ಥರ ಕುದಿ ಬಂದಾಗ ಹುರಿದು ಏನು ಇಟ್ಕೊಂಡಿದ್ನಲ್ಲ, ಇದು ತಣ್ಣಗಾಗಿದೆ ಓಟ್ಸ್, ಅದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಆದಮೇಲೆ ಉಳಿದಿರುವಂತಹ ಓಟ್ಸನ್ನು ಹಾಕಿ ನೀಟಾಗಿ ಕಲಿಸ್ಕೊಂಡು 1-2 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಇದನ್ನು ನೋಡಿ, ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿ. ಇದು ಮಕ್ಕಳಿಗೆ ತುಂಬ ಒಳ್ಳೆಯದಿದು. ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ. ಹೊಟ್ಟೆ ಬೇಗ ಹಸಿವಾಗಲ್ಲ. ನೋಡಿ, ತುಂಬ ಚೆನ್ನಾಗಿದೆ. ಇನ್ನೂ ಸಾಕಷ್ಟು ತರಕಾರಿಗಳನ್ನು ನೀವು ಇಷ್ಟಪಡುವಂಥ ತರಕಾರಿಗಳೆಲ್ಲವನ್ನು ಹಾಕಿ ಮಾಡಬಹುದು. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿಯಾಗಿರ್ತಕ್ಕಂತಹ ಓಟ್ಸ್ ಉಪ್ಪಿಟ್ಟು ರೆಡಿಯಾಗಿದೆ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕಾಣ್ತಾ ಇದೆ. ಬಿಸಿಯಾಗಿರುವಾಗಲೇ ತಿಂದರೆ ತುಂಬ ಟೇಸ್ಟಿ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. Please subscribe, share.